ಶ್ರೀ ಸತ್ಯಗಣಪತಿ ಮಹೋತ್ಸವದ ಆಸ್ಥಾನ ಮಂಟಪದಲ್ಲಿ ನಡೆಯತಕ್ಕಂಥ ಧಾರ್ಮಿಕ ಕಾರ್ಯಕ್ರಮದ ಸಮಾರಂಭದಲ್ಲಿ ಇದೀಗ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂಥ ಜನಪ್ರಿಯ ಶಾಸಕರು ಕಾಯಕಯೋಗಿ ನಾನು MLA ಕೆಲಸ ಮಾಡಬೇಕು ಅಂತಕ್ಕಂಥ ಅವ್ರು ಹೇಳಿ ಈಗ ಮಾತಾಡ್ತಾ ಅವ್ರವ್ರ ಕಾಯಕ ಅವ್ರವ್ರು ಶ್ರೇಷ್ಠ, ಅದನ್ನು ನಾವು ಕಾಯಕವನ್ನು ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅಂತಕ್ಕಂಥ ಪ್ರಾಮಾಣಿಕವಾಗಿ ಶಾಸಕತನವನ್ನು ಮಾಡ್ತಾ ಇರ್ತಕ್ಕಂಥ ಮಾನ್ಯ ಶ್ರೀ ಶ್ರೀನಿದೇಗೌಡರವರೇ, ನಗರಸಭೆ ಅಧ್ಯಕ್ಷರಾದಂಥ ಶಮೀವುಲ್ಲಾರವರೇ, ನಗರ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅರುಣ್ ಕುಮಾರ್ ಅವರೇ, ಈ ವಿದ್ಯಾಗಣಪತಿ ಆಸ್ಥಾನದ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಸರ್ವ ಸದಸ್ಯರೇ ಹಾಗೂ ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿರ್ತಕ್ಕಂಥ ನಮ್ಮ ಹರೀಶ್ ಅವರೇ, ಇಲ್ಲಿ ವೇದಿಕೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸದ್ಭಕ್ತ ಮಹಾಶಯರೇ, ಇವತ್ತು ಈ ಒಂದು ಅರಸೀಕೆರೆ ಗಣಪತಿ ಮಹೋತ್ಸವ 84 ವರ್ಷ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಗಣಪತಿ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಕ್ಕಂಥದ್ದಾಗಿತ್ತು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅರಸೀಕೆರೆ ಗಣಪತಿ ಮಹೋತ್ಸವ ಅಂತಂದರೆ ಆ ಉತ್ಸವದ ದಿವಸ ಬಹಳಷ್ಟು ಜನ ಸೇರ್ತಕ್ಕಂಥದ್ದು ಒಂದು ಸಾಂಪ್ರದಾಯಿಕವಾಗಿತ್ತು. ಅದ್ರ ಜೊತೆಗೆ ನಮ್ಮ ಗ್ರಾಮಾಂತರ ಪ್ರದೇಶದ ಹಳ್ಳಿಗಾಡಿನ ಜನರು ಸಹ ಇಲ್ಲಿ ನಡೀತಕ್ಕಂಥ ಹರಿಕತೆ, ಒಂದು ಕಾರ್ಯಕ್ರಮಗಳು, ಒಂದು ಧಾರ್ಮಿಕ ಕಾರ್ಯಕ್ರಮಗಳು, ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಜನ ಗಾಡಿ ಕಟ್ಕೊಂಡು ಬಂದು ನೋಡ್ಕೊಂಡು ಹೋಗ್ತಕ್ಕಂಥ ಒಂದು ಸನ್ನಿವೇಶ ಇತ್ತು. ಅಂಥ ಸಾಂಪ್ರದಾಯಿಕವಾಗಿ ಚೆನ್ನಾಗಿ ನಡ್ಕೊಂಡು ಬಂದಂಥ ಕಾರ್ಯಕ್ರಮ ಇವತ್ತು ಸಹ ಅಷ್ಟೇ ಅದ್ದೂರಿಯಾಗಿ ಚೆನ್ನಾಗಿ ನಡೀತಾ ಇದೆ. ಇದು ಭಾಳ ವಿಶೇಷವಾದ್ದು, ಭಾಳ ಶ್ರೇಷ್ಠವಾದ್ದು. ಇದು ನಿಜವಾಗ್ಲೂ ಬೇಕಾಗಿರ್ತಕ್ಕಂಥದ್ದು. ಈ ಮನುಷ್ಯ ಜನ್ಮ ದೊಡ್ಡದು. ಇದು ಹಾನಿ ಮಾಡಿಕೊಳ್ಳಿ ಬಡದ ಉಚ್ಚಗಳ ಅಂತ ಹೇಳಿ ಚರಕರು, ದಾಸರು ಎಲ್ಲ ಹೇಳಿದ್ರು. ಇದು ಮನುಷ್ಯ ಜನ್ಮಾಂತರದಿಂದ ಬಂದಿರತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಅವ್ರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಈ ಮನುಷ್ಯ ಮಣ್ಣು ಬಿಟ್ಟು ಮಡಕಿಲ್ಲ, ತನ್ನು ಬಿಟ್ಟು ದೇವರಿಲ್ಲ ಅಂತ ಚರಕರು ಹೇಳಿದ್ರು. ಆ ರೀತಿಯಲ್ಲಿ ಮನುಷ್ಯತ್ವ ರೂಪವನ್ನು ಬಹಳಷ್ಟು ವಿಚಾರ ವಿನಿಮಯದಿಂದ, ಭಕ್ತಿ ಮಾರ್ಗದಿಂದ, ಆಚಾರ ವಿಚಾರದಿಂದ ಅವನು ಶ್ರೇಯಸ್ಸನ್ನು ಕಾಣಬೇಕಾಗಿರ್ತಕ್ಕಂಥದ್ದು ಶಾಸಕರು ಚೆನ್ನಾಗಿ ಹೇಳಿದ್ರು. ಇವತ್ತು ಏನು ವೈಜ್ಞಾನಿಕವಾಗಿ ನಾವು ಬಹಳಷ್ಟು ಇವತ್ತೇ ನಮಗೆ ಬೇಕಾದ್ದೆಲ್ಲ ಸಿಗ್ತದೆ. ವೈಜ್ಞಾನಿಕವಾಗಿ ನಮಗೆ ವಿಜ್ಞಾನದಿಂದ ಬಹಳಷ್ಟು ಮುಂದುವರೆದ್ಬಿಟ್ಟಿದ್ದೀವಿ ಅಂದರೆ ವಿಜ್ಞಾನಿಗಳು, ತಂತ್ರಜ್ಞಾನಜ್ಞರು ಅವರಿಂದ ನಾವು ಮುಂದುವರೆದಿದ್ದೀವಿ, ನಮಗೇನು ಬೇಕಾಗಿಲ್ಲ ಅಂತಕ್ಕಂಥ ಸನ್ನಿವೇಶವನ್ನು ನಾವು ಆ ಮಟ್ಟವನ್ನು ಬಿಟ್ಟುಬಿಟ್ಟಿದ್ದೀವಿ. ನಮಗೇನು ಬೇಕಾಗಿಲ್ಲ. ಇವತ್ತು ಯಾವುದೇ ರೀತಿಯಲ್ಲಾಗಲಿ ಇವತ್ತು ನೀವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ, TV ನೋಡ್ತಾ ಇದ್ದೀರಾ, ದೇಶಾಂತರದ ಪ್ರಚಾರ, ಅವರಲ್ಲಿ ಆಗ್ತಕ್ಕಂಥ ಅನಾಹುತಗಳು, ಭಾಳಷ್ಟು ಕಷ್ಟ ಕಾರ್ಪಣೆಗಳು, ಅದ್ರ ಜೊತೆಗೆ ಉನ್ನತ ಮಟ್ಟದಲ್ಲಿ ಬೇಕಾದಂಥದ್ದು ಸಿಗ್ತಾರೆ. ಇದು ನಿಜವಾಗ್ಲೂ ಬಹಳ ಒಳ್ಳೆಯದಾಗಿದೆ. ಅದನ್ನು ನಾವು ಇದು ಮಾಡಿದ್ವಿ. ಆದರೆ ವೈಜ್ಞಾನಿಕವಾಗಿ ಸಿಕ್ಕಿದ್ರು ಸಹ ಇದು ಮನುಷ್ಯ ಎಲ್ಲೋ ಒಂದು ಕಳ್ಕೊಂಡಿದ್ದೀನಿ, ನನಗೆ ಒಂದು ಸಮಾಧಾನ ಇಲ್ಲ, ನಮಗೆ ನೆಮ್ಮದಿ ಇಲ್ಲ, ನಾನು ಮನುಷ್ಯತ್ವವನ್ನೇ ಕಳ್ಕೊಂಡು ಬಿಟ್ಟಿದ್ದೀನಿ ಅಂತಕ್ಕಂಥ ಅವ್ರು ಯೋಚನೆ ಮಾಡ್ತಕ್ಕಂಥ ಕಾಲ ಇವತ್ತು ಬಂದು ಹೋಗ್ತೀನಿ. ನಮ್ಗೆ ಇವತ್ತು ಎಲ್ಲಿ ಹೋದ್ರೂ ನೆಮ್ಮದಿ ಸಿಗ್ತಾ ಇಲ್ಲ, ಏನು ಮಾಡಿದ್ರು ಸಿಗ್ತಾ ಇಲ್ಲ ಅಂತ. ಆದರೆ ನಮ್ಮ ಪೂರ್ವಿಕರು ಅವತ್ತಿನ ದಿವಸ ನೋಡಿ ಗುಡಿಗುಂಡಾರಗಳನ್ನು ಮಾಡಿದ್ರು, ಮಠಮಾನ್ಯಗಳನ್ನು ಮಾಡಿದ್ರು, ಸಾಮಾಜಿಕ ಸತ್ಸಂಗವನ್ನು ಮಾಡಿದ್ರು. ವಿಶೇಷವಾಗಿ ಎಲ್ಲರೂ ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಕ್ಕಂಥ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ರು. ಇವತ್ತು ಗಣಪತಿ ಪಂಡಾಲಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥದ್ದು ಅವತ್ತಿಂದ ನಡೀತಾ ಇರೋದು. ಯಾಕೆಂದರೆ ಈ ಮನುಷ್ಯ ಜನ್ಮ ಸಾರ್ಥಕತೆಗೆ ಈ ಒಳ್ಳೆಯ ಪ್ರವಾಹದಲ್ಲಿ ಒಳ್ಳೆಯ ರೀತಿಯಲ್ಲಿ ಈರ್ತಕ್ಕಂಥವನ್ನ ಆಗಬೇಕು, ಮನುಷ್ಯ ರೂಪದಲ್ಲಿ ಹೋಗ್ತಕ್ಕಂಥವನ್ನಾಗಬೇಕು. ಆ ನೆಮ್ಮದಿ ನಮ್ಮಂತಕ್ಕಂಥ ನೆಮ್ಮದಿ ಎಲ್ಲಿ ಎಲ್ಲೋ ಯಾವ ದೇಶದಲ್ಲಾಗಲಿ, ಯಾವುದೇ ಅಂಗಡಿಗಳಲ್ಲಾಗಲಿ ಎಲ್ಲೂ ಸಿಗ್ತಕ್ಕಂಥ ವಸ್ತು ಅಲ್ಲ. ಆದ್ದರಿಂದ ನಾವೆಲ್ಲರೂ ಮನುಷ್ಯ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥ ಬುದ್ಧಿವಂತಿಕೆ ಬೇಕಾಗಿದೆ. ಇವತ್ತು ನಾವೆಲ್ಲ ಇಲ್ಲಿ ಕುಂತಿದ್ದೀವಿ, ಇಷ್ಟು ಗಳಿಗೆಯಲ್ಲಿ ಮಾತ್ರ ಆ ಪರಮಾತ್ಮನನ್ನು ನಾವು ನಡೆಸ್ತೀವಿ, ನಾವಾಗಲೇ ಕೈ ಬಿಟ್ಕೊಡ್ತೀವಿ. ಇದೆಲ್ಲ ಆಗಿರ್ತಕ್ಕಂಥದ್ದು ವಿಜ್ಞಾನಿಗಳಿಂದ, ರಾಜಕಾರಣಿಗಳಿಂದ ಅಂತಕ್ಕಂಥ ಮಾತಲ್ಲ ಅಂತ ಮಾತನ್ನು ನಮ್ಮ ಶಾಸಕರು ಹೇಳಿದ್ರು. ಇದು ದೈವದತ್ತವಾಗಿ ಬಂದಿರತಕ್ಕಂಥದ್ದು. ಎಲ್ಲರೊಳಗೂ ದೇವರಿದ್ದಾನೆ, ಅವನೇ ಎಲ್ಲ ಆಟ ಆಡ್ತಾ ಇರ್ಬೋದು. ಎಲ್ಲರಿಗೂ ಇವತ್ತು ನಮಗೆ ದೇವರು
ನೀರು, ಬೆಳಕು, ಗಾಳಿ ಎಲ್ಲರಿಗೂ ಕೊಟ್ಟು ಅಂತ ಪರಮಾತ್ಮ. ಇವ್ರು ಯಾರೋ ಕೊಟ್ಟಿಲ್ಲ ಅದನ್ನ. ಅವನು ಕೊಡದೇ ಹೋದ್ರೆ ನಮಗೇನು ಸಿಕ್ಕದೇ ಇಲ್ಲ, ನಾವು ಹುಟ್ಟಲೂ ಇಲ್ಲ. ಆ ಭಾವನೆ ನಮ್ಮಲ್ಲಿ ಮೂಡಬೇಕು, ನಮ್ಮಲ್ಲಿ ಮನಸ್ಸು ಪರಿವರ್ತನೆ ಆಗಬೇಕು. ಶಾಂತಿ ರೂಪದಿಂದ ಆ ಪರಮಾತ್ಮ ನೀನು ಕಡಪ ನನಗೆಲ್ಲ ಕೊಟ್ಟಿರ್ತಕ್ಕಂಥದ್ದು, ನಿನ್ನಿಂದಲೇ ನಾನು ಸದ್ಗತಿ ಹೊಂದಬೇಕು, ನಾನು ಪರೋಪಕಾರವನ್ನು ಮಾಡಬೇಕು, ನಾನು ಇಲ್ಲಿ ಸಲ್ಲಿದ್ರೆ ಅಲ್ಲೂ ಸಲ್ತೀನಿ, ಇಲ್ಲಿ ಸಲ್ಲದೆ ಹೋದ್ರೆ ಅಲ್ಲೂ ಸಲ್ತೀನಿ ಅಂತ ಬಸವಣ್ಣ ಹೇಳೋದು. ಅದನ್ನು ಇಲ್ಲಿ ಸಲ್ತಕ್ಕಂಥ ನಾವು ಮತ್ತು ಪ್ರಪಂಚ ನೀನು ಎಲ್ಲೂ ಹೋಗಿ ಸಲ್ತೀನಿ ಅಂತಕ್ಕಂಥ ಭಾವನೆ ಬೇಡ. ಇಲ್ಲಿ ಸಲ್ತಕ್ಕಂಥವನಾಗಿ, ಪರೋಪಕಾರವನ್ನು ಮಾಡ್ತಕ್ಕಂಥವನಾಗಿ, ಒಳ್ಳೆಯ ಮನಸ್ಸುಳ್ಳವನಾಗಿ, ದೈವವನ್ನು ನಂಬಿಕೊಂಡು ನಾವು ಪ್ರಾಮಾಣಿಕವಾಗಿ ಜೀವನ ಮಾಡಿದರೆ ನಿಜವಾಗ್ಲೂ ನಮಗೆ ನೆಮ್ಮದಿ ಸಿಗ್ತದೆ. ನಮ್ಮಲ್ಲಿ ಕ್ಷಣ ಮಾತ್ರದಲ್ಲೂ ಆ ಪರಮಾತ್ಮನನ್ನು ನೋಡ್ಬೋದು. ಕೃಷ್ಣ ಪರಮಾತ್ಮ ಹೇಳೋರು, ನನ್ನನ್ನು ಯಾರು ಪೂಜಿಸ್ತೀರೋ ಅವರನ್ನು ನಾನು ಕಾಪಾಡ್ತೀನಿ ಅಂತಕ್ಕಂಥ ಮಾತು. ಆ ಮಾತು ಅಕ್ಷರಶಃ ಸತ್ಯ. ಇವತ್ತು ನಾವು ಯಾವುದೇ ಆಗಲಿ ಆ ದೈವವನ್ನು ನಾವು ನಂಬಿ ಅವನನ್ನು ಪೂಜಿಸಿ ಅವನಿಂದ ಮುಕ್ತಿಯನ್ನು ಪಡೀತಕ್ಕಂಥ ಅವಕಾಶವನ್ನು ಪಡೆಯೋದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳು ಬೇಕಾಗಿರ್ತಕ್ಕಂಥದ್ದು. ಹಿಂದೆ ನಮ್ಮ ಸುಮಾರು ಕಾಲದಲ್ಲಿ 50-60 ವರ್ಷ ಇರ್ಬೋದು, 100 ವರ್ಷ ಇರ್ಬೋದು, ಇಷ್ಟೊಂದು ವೈಜ್ಞಾನಿಕವಾಗಿ ಮುಂದುವರ್ತಿರಲಿಲ್ಲ. ನಮ್ಮ ಪೂರ್ವಿಕರೆಲ್ಲ ಏನು ಮಾಡೋರು, ಹಿರಿಯರು ನಾನು ಕಾಶಿಗೆ ಹೋಗ್ಬಿಡ್ತೀನಿ ಅಂತ ನಡ್ಕೊಂಡೇ ಹೋಗೋರು. ಭಾಳ ವರ್ಷಗಳ ಕಾಲ, ಭಾಳ ದಿನಗಳ ಕಾಲ ನಡ್ಕೊಂಡು ಹೋಗಿ ಅಲ್ಲಿ ಒಂದು ಸ್ವಲ್ಪ ದಿವಸ ಇದ್ದು ವಾಪಸ್ ಬರ್ತಕ್ಕಂಥ ಪರಿಪಾಠ. ಆವಾಗ ಒಂದು ಮಾತು, ಕಾಶಿಗೆ ಹೋದ್ರೆ ಏನಾದ್ರು ಒಂದು ಬಿಟ್ಟು ಬರಬೇಕು ಅಂತ. ಆವಾಗ ಏನು ಮಾಡಿದ್ರು, ಒಬ್ಬ ಮುದುಕ ಹೋದ, ಒಳ್ಳೆ ಕುಟುಂಬಸ್ಥ, ನಾನು ಹೋಗಿ ಬರ್ಬೇಕು ಅಂತ ಕಾಶಿಗೆ ಹೋಗಿ ಕಾಶಿಗೆಲ್ಲ ಇದು ಮಾಡ್ಕೊಂಡು ವಾಪಸ್ ಬಂದು ಅವನು ಅಲ್ಲಿ ಬಿಟ್ಟದ್ದು ಏನು ಅಂದರೆ ಅವನು ಮಹಾಕೋಪಿ, ಮಹಾ ಸುಟ್ಕೊಂತಿದ್ದ. ಮನೆಯಲ್ಲಿ ಮಕ್ಕಳು ಮರಿ, ಹೆಂಡರು, ತಾಯಿ, ತಂದೆ ಎಲ್ಲರೂ. ಅದನ್ನು ನಾನು ಇಲ್ಲಿ ಕೋಪವನ್ನು ಬಿಟ್ಬಿಡ್ಬೇಕು, ನಾನು ಕಾಶಿಗೆ ಬಂದದಕ್ಕೆ ಅದೇ ಗುರ್ತಾಗಬೇಕು ಅಂತ ಹೇಳ್ಬಿಟ್ಟು ಅದು ಇದು ಮಾಡ್ಕೊಂಡು ಬಂದರು. ಸುಮಾರು ವರ್ಷಗಳ ಕಾಲ ಆದಮೇಲೆ ಊರಿಗೆ ಬಂದಾಗ ಎಲ್ಲರೂ ಭಾಳ ಆಶ್ಚರ್ಯದಿಂದ ಅವ್ರನ್ನ ಸತ್ಕಾರ ಮಾಡಿದ್ವಿ. ಒಂದೆಲ್ಲ ನಾವೆಲ್ಲ ಹೋಗ್ಬಿಟ್ಟಿದ್ಯಾ ಅಂತ ಮಾಡಿದ್ದು, ಹಂಗೆ ಹಿಂಗೆ ಅಂತ. ಅದು ಭಾಳ ಒಳ್ಳೆಯದಾದ್ರು. ಅವರಿಗೆ ಒಂದು 4-5 ಜನ ಮಕ್ಕಳಿದ್ರು. ಅವ್ರು ಹೇಳಿದ್ರು ಹಿಂಗೆಲ್ಲ ಇದ್ದಾಗ ನೀವು ಶಾಂತಿಯಿಂದ ಇದ್ರು. ಅವಾಗ ಮತ್ತೇನು ಕೋಪ ಮಾಡ್ಕೊಳ್ಳೋದಾಗಲಿ, ಯಾವುದೇ ಇದಾಗಲಿ ಊರಿನ ಜನತಳಿಗೂ ಸಹ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾ ಇತ್ತು. ಆವಾಗ ಒಂದು 4 ಮೊಮ್ಮಕ್ಕಳಿದ್ರು ಅವ್ರಿಗೆ, 4 ಜನ. ಅದರೊಳಗೆ ಒಬ್ಬ ತುಂಟ. ಆ ತುಂಟ ಏನು ಮಾಡ್ದ, ನಮ್ಮ ತಾತನ ಪರೀಕ್ಷೆ ಮಾಡಬೇಕು, ನಾನು ಸೀಟು ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ, ನಮ್ಮ ತಾತನ ಪರೀಕ್ಷೆ ಮಾಡಬೇಕು ಅಂತ ಭಾಳಷ್ಟು ವಿಚಾರವನ್ನು ಅವ್ರಿಗೆ ಕೋಪ ಬರೋ ರೀತಿಯಲ್ಲಿ ಭಾಳಷ್ಟು ಹೇಳ್ತಾ ಇದ್ದ. ಅಜ್ಜ ಭಾಳ ದಿವಸಗಳಿಂದ ಸೈರಣೆ ಮಾಡ್ಕೊಂಡದ್ದು. ಒಂದು ದಿವಸ ತೀರಾ ಅತಿಯಾಗಿ ಅವನು ಇದು ಮಾಡಿದಾಗ, ನೀನು ತಕ್ಕಂಗೆ ಮಾಡಿಬಿಡ್ತೀನಿ ನೋಡು, ನೀನು ಹುಷಾರಾಗಿರು ಅಂತ. ಇದೇನು ತಾತ ಶಿಟ್ಟೆಲ್ಲ ಬಿಟ್ಕೊಂಡಿದ್ದೀನಿ ಅಂತೀಯ, ಈಗ ನಾನು ಬೈತಾ ಇದೆಯಲ್ಲ ನೀನು, ಇದು ಸರಿಯಾ ಅಂತ. ಇದಕ್ಕೆ ಯಾಕೆ ಇದನ್ನು ಮಾತು ಹೇಳಬೇಕು ಅಂದರೆ, ಮನಸ್ಸು ಯಾವುದಕ್ಕೂ ಕಾರಣ. ಮನಸ್ಸನ್ನು ನಾವು ಕಿರುವಾಗಿ ಇಟ್ಕೊಳ್ಬೇಕಾದ್ರೆ ಆ ಪರಮಾತ್ಮನ ಅನುಗ್ರಹ ಬೇಕು, ಸತ್ಸಂಗ ಬೇಕು, ಒಳ್ಳೆಯ ಸಹವಾಸ ಬೇಕು, ಒಳ್ಳೆಯ ನಡೆ ನುಡಿ ಇರಬೇಕು ನಮಗೆ. ಆ ರೀತಿಯಲ್ಲಿ ನಾವು ಹೋಗ್ತಕ್ಕಂಥವ್ರಾಗಬೇಕು. ಇವತ್ತಿನ ಪ್ರಪಂಚದಲ್ಲಿ ಎಲ್ಲ ಸಿಕ್ತಿದ್ರು ಸಹ ನೆಮ್ಮದಿ ಸಿಗ್ತಾ ಇಲ್ಲ. ಇವತ್ತು ನಾವೇ ಯೋಚನೆ ಮಾಡ್ತಿದ್ವಿ ನೋಡಿ, ನಮಗೆ ಇಲ್ಲ. ಅದರಿಂದ ನಾವೆಲ್ಲರೂ ಸಹ ಒಳ್ಳೆಯವರಾಗಿ ಒಂದು ಗಂಟೆ ಆದರೂ ಆ ಪರಮಾತ್ಮನ ಧ್ಯಾನ ಮಾಡಿ, ನಿನ್ನಿಂದ ಇದೆಲ್ಲ ಬಂದಿರೋದು, ನೀನು ನನಗೆ ಒಳ್ಳೆಯದು ಮಾಡಬೇಕನಪ್ಪ ಅಂತೇಳಿ ನಾವು ಅವನ ಆಶೀರ್ವಾದವನ್ನು ಪಡ್ಕೊಂಡ್ರೆ ನಿಜವಾಗ್ಲೂ ನಮಗೆ ನೆಮ್ಮದಿ ಬರ್ತದೆ. ಆ ದೃಷ್ಟಿಯಲ್ಲಿ ಅಂಥ ಒಂದು ಸನ್ನಿವೇಶ ಬರೋದಕ್ಕೋಸ್ಕರ ಇಂಥ ಕಾರ್ಯಕ್ರಮ, ಇಂಥ ಸತ್ಯಗಣಪತಿ ಸಂಬಂಧದಲ್ಲಿ ಈ ಕಾರ್ಯಕಾರಿ ಸಮಿತಿಯವರು ಭಾಳ ವರ್ಷದಿಂದ ಭಾಳ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ನಮಗೂ ಭಾಳ ನೋಡಿದ್ವಿ, ಭಾಳ ಸಂತೋಷ. ಭಾಳ ವಿಶೇಷವಾಗಿ ನಡೀತಕ್ಕಂಥ ಕಾರ್ಯಕ್ರಮ. ಒಂದು ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ಅರ್ಚೀಕೆರೆ ಗಣಪತಿ ಉತ್ಸವ ಅಂದರೆ ಅದ್ದೂರಿಯಾದಂಥ ಉತ್ಸವ. ಆ ಜೊತೆಗೆ ಜನ ಅವನ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ಸತ್ಯ ವಿದ್ಯಾ ಎಲ್ಲರೂ ನಮಗೆ ಕೊಡಪ್ಪ, ನಾವು ಪ್ರಾಮಾಣಿಕವಾಗಿ ನಡ್ಕೊಂಡು ಹೋಗೋದು ಮಾಡಪ್ಪ ಅಂತ. ಇವತ್ತು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಪ್ರಪಂಚದ ಸ್ಥಿತಿಗತಿಗಳನ್ನ. ಇವತ್ತು ಮಕ್ಕಳು ಮರಿಗಳನ್ನ ವಿದ್ಯಾವಂತರ ಸಂಖ್ಯೆ ನಮಗನ್ನಿಸೋದು, ನಮ್ಗೇನಾಯ್ತು ಗೊತ್ತಿಲ್ಲ, ವಿದ್ಯಾವಂತರ ಸಂಖ್ಯೆ ಜಾಸ್ತಿಯಾಗಿ ಇವತ್ತು ಭಕ್ತಿ ಪ್ರಮಾಣ, ಒಳ್ಳೆಯ ಮಾರ್ಗ ಎಲ್ಲ ಕಡಿಮೆ ಆಯ್ತು ಅಂತಕ್ಕಂಥದ್ದು. ಯಾಕೆ ಹಿಂಗಂತೀರಾ ಅಂತಂದರೆ, ವಿದ್ಯಾವಂತರು ತಂದೆ ತಾಯಿಗಳನ್ನು ಸಾಕ್ತಾ ಇಲ್ಲ, ಅವರೆಲ್ಲ ಇದಕ್ಕೆ ಕಳಿಸ್ತಾರೆ. ಇದು ಯಾವ ನ್ಯಾಯ? ನಾವೆಲ್ಲಿಂದ ಬಂದಿದ್ದೀವಿ, ನಾವೆಲ್ಲಿ ಹೋಗ್ತೀವಿ?
ಅದನ್ನು ಅರ್ಥ ಮಾಡ್ಕೊಂಡಲೇ ನಾವು ಪ್ರಪಂಚದಲ್ಲಿ ಇದು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ತಂದೆ ತಾಯಿ ಮಕ್ಕಳು ಗುಣ ಹೊಂದುವಿಲ್ಲ. ಹಿಂದೆ 25-30 ವರ್ಷದಲ್ಲಿ ಅವಿಭಕ್ತ ಕುಟುಂಬ ಇತ್ತು. ಬಹಳಷ್ಟು 100 ಜನ ಒಂದೊಂದು ಮನೇಲಿ ಇರ್ತಕ್ಕಂಥ ಮಂದಿಗಳಿತ್ತು. ಅವಿಭಕ್ತ ಕುಟುಂಬ ಅಂತ ತಂದೆ ತಾತ ಮುತ್ತಾತ ಅಪ್ಪ ಅವ ಎಲ್ಲ ಇರ್ತಿದ್ರು. ಇವತ್ತು ವಿಭಕ್ತ ಕುಟುಂಬಗಳು. ವಿಭಕ್ತ ಅಂದ್ರೆ ಹೋಗ್ಲಿ, ಪಾಲಾಗೋದು ತಂದೆ ತಾಯಿಗಳು 3 ಜನ ಅಪ್ಪಳಿಗೆ ಬಾಲಾಗೋದು ಅಂತರ ಹೋಗ್ತಾರೆ. ಇವತ್ತು ಒಬ್ಬ ಅಪ್ಪನಿಗೆ ಒಬ್ಬ ಮಗ ಇದ್ರೆ ಅವನೇ ಭಾಗ ತಗೊಂಡು ಹೋಗ್ತಾ ಇದ್ದಾರೆ. ಇದು ವಿಚಾರ ನಮ್ಮ ಧರ್ಮ ಅಲ್ಲಿ ಕಾಣುತ್ತದೆ, ನಚಿಸಿ ಹೋಗ್ತಾ ಇದೆ. ನಾವು ಯಾವುದೋ ಒಂದು ವಸ್ತುವನ್ನು ನಂಬಿಕೊಳ್ಳಿಲ್ಲ, ನಾನೇ ನಾನು ಅಂತಕ್ಕಂಥ ಪ್ರಮಾಣ ಮೆರಿತಾ ಇದ್ದೀವಿ. ನಮ್ಮ ಪ್ರಾಮಾಣಿಕತೆ ಇಲ್ಲ. ಆ ಪ್ರಾಮಾಣಿಕತೆಯನ್ನು ದೃಢೀಕರಿಸಿ ಆ ಪರಮಾತ್ಮನ ನಂಬಿ ಧ್ಯಾನ ಮಾಡಿ ಅವನಿಂದ ನಾವು ಮುಕ್ತಿಯನ್ನು ಪಡೆಯೋಣ, ಮನುಷ್ಯತ್ವವನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಈ ಒಂದು ಇದರಲ್ಲಿ ನಮ್ಮ ಶಾಸಕರ ಬಗ್ಗೆ ಮಾತಾಡಬೇಕು ಅಂದರೆ ಬಹಳಷ್ಟು ಒಳ್ಳೆಯ ಶಾಸಕರು. ಅವರ ಕೆಲಸ ಕಾರ್ಯಗಳಿಂದಲೇ ಅವರ ವ್ಯಕ್ತಿತ್ವ, ಅವರ ಪ್ರಾಮಾಣಿಕತೆ ಗೊತ್ತಾಗ್ತದೆ. ನಿಜವಾಗ್ಲೂ ನಾವು ಭಿಕ್ಷೆ ಮಾಡಬೇಕಾದ್ರೆ ಅರಸೀಕೆರೆ ತಾಲೂಕು ಸುಮಾರು ಪೂರ್ತಿ ಹಳ್ಳಿಗಳನ್ನ ಭಿಕ್ಷೆ ಮಾಡ್ತಾ ಇದ್ದೀವಿ. ಎಲ್ಲ ಹಳ್ಳಿಗಳು ಸ್ವಚ್ಛತೆಯಿಂದ ಇದ್ದಾವೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಪ್ರಾಮಾಣಿಕವಾದ ಸ್ಕೂಲ್ಗಳು ಎಲ್ಲಗಳನ್ನು ನೋಡಿದ್ರೆ ನಿಜವಾಗ್ಲೂ ಅವ್ರಿಗೆ ನೀವು ಜನವರು ಕೇಳ್ತಾರೋ ಇಲ್ಲ ಅವರೇ ಅದು ಮಾಡ್ತಾ ಇದ್ರು ಅಂತ ನಮಗೆ ಬಹಳಷ್ಟು ಸಂತೋಷ. ಅಂಥ ಪ್ರಾಮಾಣಿಕತೆ ವ್ಯಕ್ತಿ ನಿಮಗೆ ಸಿಕ್ಕಿರೋದು ನಿಮ್ಮ ಜನ್ಮದ ಪುಣ್ಯ. ನಿಜವಾಗ್ಲೂ ಅವರಿಂದ ಅರಸೀಕೆರೆ ಬಹಳ ಸಾಂಪ್ರದಾಯಿಕವಾಗಿ ವೈಭವೀಕರಣವಾಗಿದೆ, ಚೆನ್ನಾಗಿ ನಡೀತಾ ಇದೆ. ಮುಂದೆಯೂ ಸಹ ಅವರು ಈಗ ಸೇವೆ ಮಾಡತಕ್ಕಂಥ ಅವಕಾಶವನ್ನು ಆ ಪರಮಾತ್ಮ ಕೊಡಲಿ, ಆರೋಗ್ಯ ಭಾಗ್ಯವನ್ನು ಅವ್ರಿಗೆ ಕೊಡಲಿ ಅಂತ ಆಶಯ ವ್ಯಕ್ತಪಡುತ್ತಾ ಇವತ್ತಿನ ದಿವಸ ನೀವೆಲ್ಲರೂ ಇಲ್ಲಿ ಬಂದು ಇದು ಪ್ರಾಮಾಣಿಕವಾಗಿ ದಿನದಲ್ಲಿ 1 ಗಂಟೆ 2 ಗಂಟೆ ಆಗಿ ದೈವವನ್ನು ನಂಬಿಕೊಂಡು ದೈವನ ಪೂಜೆ ಮಾಡಿ ನಾವು ಮನುಷ್ಯರು ನಿನ್ನ ಅಧೀನದಲ್ಲಿರ್ತಕ್ಕಂಥವ್ರು ಅಂತಕ್ಕಂಥ ಪ್ರಾಮಾಣಿಕ ಭಕ್ತಿಯನ್ನು ಸಮರ್ಪಣೆ ಮಾಡಿ ನಾವು ಇರ್ತಕ್ಕಂಥವ್ರು ಆಗಬೇಕು ಅಂತಕ್ಕಂಥ ಮಾತು ಹೇಳ್ತಾ ನಮ್ಮ ಅರುಣ್ ಕುಮಾರ್ ಅವರು ಭಾಳ ಸಜ್ಜನರು, ಭಾಳ ಒಳ್ಳೆಯ ವ್ಯಕ್ತಿ. ಒಂದು ಮಾತಾಡಿದ್ರೆ ಹೋಗುತ್ತೆ ಅಂತಕ್ಕಂಥ ವ್ಯಕ್ತಿ. ಅವತ್ತು ಈ ನಗರದ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಅವರು ನಮ್ಮ ಶಾಸಕರಿಂದ ನಮ್ಮ ಶಮೀವುಲ್ಲಾ ನಗರಸಭೆ ಅಧ್ಯಕ್ಷ ಇದ್ದಾರೆ. ನಮ್ಮ ಶಾಸಕರು ಇದೆಲ್ಲ ಒಳ್ಳೆ ಒಗ್ಗಟ್ಟಾಗಿ ಇಟ್ಕೊಂಡು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ನಮ್ಗೆ ಹರೀಶ್ ಮೇಸ್ತ್ರಿ ಭಾಳಷ್ಟು ಒಳ್ಳೆಯ ಹುಡುಗ, ಎಲ್ಲ ಕೆಲಸವನ್ನು ಮಾಡ್ತಾ ಪ್ರಾಮಾಣಿಕವಾಗಿ ಹೆಸರನ್ನು ಉಳಿಸ್ಕೊಂಡು ಕಾಯಕವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ಕಾಯಕವೇ ಕೈಲಾಸ ಅಂತಕ್ಕಂಥ ಮಾತೆ ಅನವರ್ತವಾಗಿ ಇರ್ತಕ್ಕಂಥ ನಮ್ಮ ಹರೀಶ್ ಅವನಿಗೂ ಸಹ ಆ ಪರಮಾತ್ಮನ ಅನುಗ್ರಹ ಆರೋಗ್ಯ ಭಾಗ್ಯ ಎಲ್ಲ ಕೊಡಲಿ ಇರ್ತಕ್ಕಂಥ ಮಾತು ಹೇಳ್ತಾ ನಮ್ಗೆ ಅರಸೀಕೆರೆ ತಾಲೂಕು, ತುರುವೇಕೆರೆ ತಾಲೂಕು, ಚಿತ್ತೂರು ತಾಲೂಕು, ಚಿಕ್ಕನಾಯಕನಹಳ್ಳಿ ತಾಲೂಕು ಇವೆಲ್ಲವೂ ಸಹ ಕೆರಗೋಡು ರಂಗಾಪುರ ಮಠದ ಬಗ್ಗೆ ಬಹಳ ಆಸಕ್ತಿ ಇದೆ, ಬಹಳ ಅಭಿಮಾನ ಇದೆ. ಎಲ್ಲ ಜನರು ಸಹ ಆ ಕ್ಷೇತ್ರಕ್ಕೆ ಜಾತಿ ಮತ ಪಂಥ ಯಾವುದೂ ಇಲ್ಲ, ಎಲ್ಲರೂ ಒಂದೇ ಇರ್ತಕ್ಕಂಥ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಆ ಸನ್ನಿವೇಶ ನಡ್ಕೊಂಡು ಬರ್ತಕ್ಕಂಥ ಆ ಕ್ಷೇತ್ರ ಚೆನ್ನಾಗಿ ಮುಂದುವರಿತಾ ಇದೆ. ನಿಮ್ಮೆಲ್ಲರ ಕೊಡುಗೈ, ನಿಮ್ಮೆಲ್ಲ ಅನುಗ್ರಹ, ನಿಮ್ಮೆಲ್ಲ ಆಚೆ ಆ ಕ್ಷೇತ್ರದ ಬೆಳವಣಿಗೆ ಕಾರ್ಯಕರ್ತವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದ್ರ ಜೊತೆಗೆ ನೀವು ಎಲ್ಲರೂ ಸುಖಿಗಳಾಗಿ ಬಾಳ್ತಕ್ಕಂಥದ್ದಾಗಬೇಕು, ನೆಮ್ಮದಿಯಿಂದ ಬಾಳ್ತಕ್ಕಂಥದ್ದಾಗಬೇಕು. ಪರಮಾತ್ಮ ಇನ್ನಾದರೂ ಸಮೃದ್ಧಿಯಾಗಿ ಮಳೆ ಬೆಳೆಯನ್ನು ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡಲಿ, ಎಲ್ಲರೂ ಒಳ್ಳೆಯದಾಗಲಿ ಅಂತ ಆಶಯ ವ್ಯಕ್ತಪಡಿಸಿ 2 ಮಾತುಗಳನ್ನ ಮುಗಿಸ್ತೇನೆ.